ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಎನಿಸುವ KRS ಜಲಾಶಯ ಈ ಬಾರಿ ಏನು ಬೇಸಿಗೆಗೂ ಮುನ್ನವೇ ಕೂಡ ನೀರಿನ ಮಟ್ಟ ಕುಸಿತ ಆಗ್ತಿರುವಂಥದ್ದು. ಯಾಕೆಂದರೆ ಈ ಬಾರಿ ಬಿಸಿಲಿನ ತಾಪ ಕೂಡ ಸಾಕಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಮುಂಗಾರು ಮಳೆ ಕೂಡ ಅಭಾವದಿಂದ ಇನ್ನೂ ಕೂಡ ವಿಳಂಬ ಆಗೋದ್ರಿಂದ KRS ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಿರುವಂಥದ್ದು. ನಾನೀಗ KRS ಜಲಾಶಯದ ಹಿನ್ನೀರಿನ ಹಿಂಭಾಗದಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನೀಗ ಕಾಣ್ತಾ ಇದ್ದಿದ್ದು KRS ಜಲಾಶಯ. ಈ ಒಂದು ಜಲಾಶಯ ಇದೀಗ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾಯಿದೆ. ಅದರಲ್ಲೂ ಕೂಡ ನೀರಿನ ಮಟ್ಟ ಗರಿಷ್ಠ ಅಡಿ ಇದ್ದಂತಹ 124.80 ಗರಿಷ್ಠ ಇದ್ದಂತಹ ನೀರಿನ ಮಟ್ಟ ಇದೀಗ ಕೇವಲ 95 ಅಡಿಗೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಿಗೆ ಆಗೋ ಕಾರಣದಿಂದ ಮತ್ತಷ್ಟು ಕುಸಿತ ಆಗುವಂಥ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಈಗಾಗಲೇ ಕೂಡ ನೀವು ನೋಡ್ತಾ ಇದ್ದೀರಿ, ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗೋದ್ರಿಂದ ಬಹುತೇಕ ಬಂಡೆಗಳ ದರ್ಶನ ಆಗ್ತಿದೆ. ಖಾಲಿ ಪ್ರದೇಶ ಏನಿದೆ ಅದು ಕೂಡ ಹಿನ್ನೀರಿನ ಖಾಲಿ ಪ್ರದೇಶ ಬಹುತೇಕವಾಗಿ ಬೀಳೋ ರೀತಿ ಕಾಣ್ತಾ ಇದೆ. ಈಗಾಗಲೇ ಕೂಡ ಜಲಾಶಯದ ಮಟ್ಟ ಕೂಡ ದಿನೇ ದಿನೇ ಕಡಿಮೆ ಆಗ್ತಿರೋದು ಒಂದು ಕಡೆ ರೈತರಿಗೆ ಆತಂಕ ತಂದಿದೆ, ಮತ್ತೊಂದು ಕಡೆ ಕುಡಿಯುವ ನೀರಿಗೂ ಕೂಡ ಅಭಾವ ಎದುರಾಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈ KRS ಜಲಾಶಯವನ್ನು ನಂಬಿಕೊಂಡು ಜಿಲ್ಲೆಯ ಮೈಸೂರು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಇದೇ ಒಂದು ಕುಡಿಯುವ ನೀರಿನ ಆಸರೆ ಕೇಂದ್ರ ಆಗಿರುವಂಥದ್ದು. ಈ ಜಲಾಶಯದ ನೀರಿನ ಮಟ್ಟ ಇದೇ ರೀತಿ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಲಿದೆ. ಜೊತೆಗೆ ರೈತರಿಗೆ ಒಂದು ಕಡೆ ಏನೀಗ ಬೆಳೆಗೂ ಕೂಡ ನೀರು, ಬೇಸಿಗೆಗೆ ಬೆಳೆಗೂ ಕೂಡ ನೀರು ಸಿಗದ ಒಂದು ವಾತಾವರಣ ಇರುವಂಥದ್ದು. ಈಗಾಗಲೇ ಸರ್ಕಾರ ಕೇವಲ ಇಲ್ಲಿರುವಂಥ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸ್ಕೋಬೇಕು ಅಂತ ಹೇಳಿದೆ. ಹಾಗಾಗಿ ರೈತರಿಗೂ ಕೂಡ ಮುಂದಿನ ದಿನಗಳಲ್ಲಿ ಜಲಾಶಯದ ನೀರು ಅಕಸ್ಮಾತ್ ಮುಂಗಾರು ಮಳೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ರೈತರಿಗೂ ಕೂಡ ಆತಂಕ ಸೃಷ್ಟಿಯಾಗುವಂಥದ್ದು. ಯಾಕೆಂದರೆ ರೈತರು ಈ ಒಂದು ಜಲಾಶಯವನ್ನು ನಂಬಿಕೊಂಡು ಈ ಭಾಗದಲ್ಲಿ ಬೆಳೆಯನ್ನು ಬೆಳೀತಾರೆ. ಆದರೆ ಮುಂಗಾರು ಮಳೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಇಷ್ಟೊತ್ತಿಗಾಗಲೇ ಮುಂಗಾರು ಮಳೆ ಬರಬೇಕಿತ್ತು, ಆದರೆ ಮುಂಗಾರು ಮಳೆ ಬರದ ಕಾರಣಕ್ಕಾಗಿ ಜಲಾಶಯದ ನೀರಿನ ಮಟ್ಟ ಕೂಡ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಏನೀಗ ಜಲಾಶಯ ಕೇವಲ ಇದು ಒಂದು ಸಾಗರದ ರೀತಿಯಲ್ಲಿ ಇದ್ದಂತಹ ಜಲಾಶಯ ಇದೀಗ ಕೆರೆಯಂತಾಗಿ ಕಾಣ್ತಾ ಇರುವಂಥದ್ದು ಕೂಡ ನೀವು ಕೂಡ ಕಾಣ್ತಾ ಇದ್ದೀರಿ. ಏನೀಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಳೆ ಆಗದೆ ಬಿಸಿಲಿನ ಬೇಗೆ ಮತ್ತಷ್ಟು ಜಾಸ್ತಿ ಆದರೆ ಜಲಾಶಯದ ನೀರಿನ ಮಟ್ಟ ಬಹುತೇಕ ಮತ್ತಷ್ಟು ಕುಸಿತ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇರುವಂಥ 95 ಅಡಿ ನೀರಿದೆ, ಈ ಒಂದು ನೀರಿನ ಮಟ್ಟ 80 ಅಥವಾ ಅದಕ್ಕಿಂತಲೂ ಕೂಡ ಕಡಿಮೆ ಆದರೆ ಈ ಭಾಗದ ಜನರಿಗೆ ಮತ್ತು ಅದರಲ್ಲೂ ಕೂಡ ಬೆಂಗಳೂರಿಗೆ ಕುಡಿಯುವ ನೀರಿನ ಆತಂಕ ಎದುರಾಗುವಂಥ ಸಾಧ್ಯತೆ ಬಹುತೇಕ ಹೆಚ್ಚಳ ಆಗಿದೆ. ಹಾಗಾಗಿಯೇ ಕೂಡ ಸರ್ಕಾರ ಸದ್ಯಕ್ಕೆ ಇಲ್ಲಿರುವ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕಷ್ಟೇ ಮಾತ್ರ ಬಳಸ್ಕೋಬೇಕು ಅಂತ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಈ ಒಂದು ಬರದ ಆತಂಕ ಎದುರಾದರೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂಥ ಒಂದು ಅನಿವಾರ್ಯತೆ ಇದ್ದು ಮತ್ತಷ್ಟು ಆತಂಕ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನೀಗ KRS ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕಡಿಮೆ ಆಗ್ತಿರೋದು ಕೂಡ ಈ ಭಾಗದ ಜನರಲ್ಲಿ ಆತಂಕ ಮೂಡಿಸಿದರೆ ರೈತರಿಗೂ ಕೂಡ ಒಂದು ರೀತಿಯಾಗಿ ಮುಂದಿನ ಜೀವನ ಹೇಗೆ ಅನ್ನೋದು ಕೂಡ ಅವರಿಗೂ ಕೂಡ ಆತಂಕ ಎದುರಾಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.